ಹೆಂಡತಿ ಮಕ್ಕಳ ಮುಂದೆಯೇ ಕನ್ನಡಿಗರ ನರಮೇಧ. ಪತ್ನಿ ಎದುರೇ ಪತಿಯನ್ನ ಕೊಂದು ಮೋದಿಗೆ ಹೇಳು ಎಂದ ರಾಕ್ಷಸರು. ಫ್ಯಾಮಿಲಿ ಜೊತೆ ಖುಷಿ ಖುಷಿಯಾಗಿದ್ದವರ ಮೇಲೆ ವಿಧಿಯ ವಕ್ರದೃಷ್ಟಿ. ಮಕ್ಕಳ ಎಕ್ಸಾಮ್ ಮುಗಿತು, ರಿಸಲ್ಟ್ ಕೂಡ ಬಂದಾಯ್ತು. ಮಕ್ಕಳು ಹೆಂಡತಿ ಜೊತೆ ಜಾಲಿಯಾಗಿ ಟ್ರಿಪ್ ಮಾಡಿಕೊಂಡು ಎಂಜಾಯ್ ಮಾಡೋಣ ಅಂತ ಕಣಿವೆ ರಾಜ್ಯ ಪ್ರೇಮ ಕಾಶ್ಮೀರ ಅಂತಾನೆ ಫೇಮಸ್ ಆಗಿರೋ ಕಾಶ್ಮೀರಕ್ಕೆ ಹೋಗಿದ್ದ ಕನ್ನಡಿಗರ ಬಾಳಲ್ಲಿ ವಿಧಿಯಾಟವೇ ಬೇರೆಯಾಗಿತ್ತು. ಉಗ್ರರ ಕ್ರೌರ್ಯತೆಗೆ ಬದುಕಿ ಬಾಳಬೇಕಿದ್ದ 3 ಕನ್ನಡಿಗರು ಸಾವನ್ನಪ್ಪಿರುವುದು ಆ ಕುಟುಂಬಗಳಿಗೆ ಬರ ಸಿಡಿಲೆ ಬಡಿದಂತಾಗಿದೆ. ಪತ್ನಿ ಮಕ್ಕಳೆದುರೇ ಮನೆ ಯಜಮಾನರನ್ನ ಉಗ್ರರು ಕೊಲ್ತಾ ಇದ್ರೆ ಪತ್ನಿ ಮಕ್ಕಳು ಕಣ್ಣೀರ ದಾರಿಯನ್ನೇ ಸುರಿಸ್ತಾ ಇದ್ರು. ನಮ್ಮ ಅಪ್ಪ ಅಮ್ಮನನ್ನ ಕೊಲ್ಬೇಡಿ ಅಂತ ಮಕ್ಕಳು ಅಂಗಲಾಚ್ತಾ ಇದ್ರೆ ತನ್ನ ತಾಳಿ ಭಾಗ್ಯವನ್ನ ಉಳಿಸಿ ಅಂತ ಗೋಗರಿತಾ ಇದ್ದ ಹೆಂಡತಿಯ ಗೋಳಾಟ ಹೇಳತೀರದಾಗಿತ್ತು. ಕನ್ನಡಿಗರ ದಾರುಣ ಸಾವಿನ ದೃಶ್ಯಗಳು ಮನ ಕಲುಕುವಂತಿತ್ತು. ಶಿವಮೊಗ್ಗ ಮೂಲದ ಉದ್ಯಮಿ ಮಂಜುನಾಥ್, ಹಾವೇರಿ ಮೂಲದ ಭರತ್ ಭೂಷಣ್ ಹಾಗೂ ಬೆಂಗಳೂರು ಮೂಲದ ಮಧುಸೂದನ್ ಸೇರಿ ಹಲವು ಕುಟುಂಬಗಳು ಬೇಸಿಗೆ ರಜೆ ಕಳೆಯಲು ಕಾಶ್ಮೀರಕ್ಕೆ ತೆರಳಿದ್ರು. ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಪ್ರದೇಶದಲ್ಲಿ ಟೂರಿಸ್ಟ್ಗಳನ್ನೇ ಗುರಿಯಾಗಿಸಿದ ರಕ್ಕಸ ಉಗ್ರರು ಏಕಾಏಕಿ ಫೈರಿಂಗ್ ಮಾಡಿದ್ರು. ಗುಂಡಿನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಪ್ರವಾಸಿಗರು ದಿಕ್ಕಾಪಾಲಾಗಿ ಓಡಲಾರಂಭಿಸಿದ್ರು. ಆದ್ರೂ ಕೂಡ 3 ಕನ್ನಡಿಗರು ಉಸಿರನ್ನ ಚೆಲ್ಲಿದ್ರು. ಶಿವಮೊಗ್ಗ ಮೂಲದ ಉದ್ಯಮಿ ಮಂಜುನಾಥ್ ಪತ್ನಿ ಹಾಗೂ ಮಗನೊಂದಿಗೆ ಬೇಸಿಗೆ ರಜೆ ಕಳೆಯಲು ಕಾಶ್ಮೀರಕ್ಕೆ ತೆರಳಿದ್ರು. ಎಲ್ಲಾ ಕಡೆ ಸುತ್ತಾಡಿ ಎಂಜಾಯ್ ಮಾಡ್ತಾ ಇದ್ರು. ಇನ್ನೇನು ನಾಳೆ ಶಿವಮೊಗ್ಗಕ್ಕೆ ವಾಪಸ್ ಬರಬೇಕಿತ್ತು. ಅಷ್ಟರಲ್ಲಿ ವಿಧಿ ಲಿಖಿತವೇ ಬೇರೆಯಾಗಿತ್ತು. ವಾಪಸ್ಸಾಗಲು 2 ದಿನಗಳ ಹಿಂದೆಯಷ್ಟೇ ಅಂದ್ರೆ ನಿನ್ನೆ ಟ್ರಕ್ಕಿಂಗ್ಗೆ ಹೋಗ್ಬೇಕಂತ ಹೆಂಡತಿ ಮಗನೊಂದಿಗೆ ಆಚೆ ಬಂದಿದ್ರು. ಈ ವೇಳೆ ಪತ್ನಿ ಪಲ್ಲವಿ ಎದುರೇ ಗಂಡ ಮಂಜುನಾಥ್ ಮೇಲೆ ಗುಂಡಿನ ಮಳೆ ಸುರಿಸಿದ್ದಾರೆ. ನನ್ನ ಗಂಡನನ್ನ ಸಾಯಿಸಬೇಡಿ ಅಂತ ಗೋಗರೆದ್ರು ಕರಗದ ಕ್ರೂರಿ ಉಗ್ರರು ಪತ್ನಿಯ ಎದುರೇ ಹೀನಾಯವಾಗಿ ಕೊಂದಿದ್ದಾರೆ. ಮಂಜುನಾಥ್ ನೆಲ ಕುರುಳುತ್ತಿದ್ದಂತೆ ಪತ್ನಿ ಪಲ್ಲವಿಯ ಹೃದಯವೇ ಚೂರು ಚೂರಾಯಿತು. ಇನ್ನು ಮಂಜುನಾಥ್ ಸಾವಿಗೂ ಮುನ್ನ ಪತ್ನಿ ಪಲ್ಲವಿಯೊಂದಿಗೆ ಕಳೆದ ಕೊನೆ ಕ್ಷಣದ ವಿಡಿಯೋ ವೈರಲ್ ಆಗಿದ್ದು, ಈ ಸುಂದರ ಕುಟುಂಬದ ಮೇಲೆ ಅದ್ಯಾವ ವಕ್ರ ದೃಷ್ಟಿ ತಾಕಿತೋ ಎಂದು ದೇವರಿಗೆ ಶಪಿಸಿದ್ರು. ಇನ್ನು ಮಂಜುನಾಥ್ ಹತ್ಯೆ ಬಗ್ಗೆ ಪತ್ನಿ ಪಲ್ಲವಿ ಹೇಳಿರೋ ಮಾತುಗಳು ಉಗ್ರರ ಕ್ರೌರ್ಯತೆ ಹೇಗಿತ್ತು ಅನ್ನೋದನ್ನ ತಿಳಿಸುತ್ತೆ. ನನ್ನ ಗಂಡನನ್ನ ಸಾಯಿಸಿ ನನ್ನ ಮಗನಿಗೆ ಬೈದು ಹಲ್ಲೆ ಮಾಡಿದ್ರು. ನಾನು ಹಾಗೂ ನನ್ನ ಮಗನನ್ನ ಸಾಯಿಸು ಅಂದ್ವಿ, ಆದ್ರೆ ನಿಮ್ಮನ್ನ ಕೊಲ್ಲಲ್ಲ, ಹೋಗಿ ಮೋದಿ ಹೇಳಿ ಅಂದ್ರು ಅಂತ ಪಲ್ಲವಿ ಗೋಳಾಡಿದ್ರು. ಶಿವಮೊಗ್ಗದ ಮಂಜುನಾಥ್ ಮನೆಯಲ್ಲಿ ಶೋಕ ಮೂಡುಗಟ್ಟಿತ್ತು. ಇನ್ನು ಸ್ವರ್ಗ ಕಾಶ್ಮೀರದಲ್ಲಿ ಹಾವೇರಿ ಮೂಲದ ಭರತ್ ಭೂಷಣ್ ಕೂಡ ಉಗ್ರರ ಕ್ರೌರ್ಯತೆಗೆ ಉಸಿರು ನಿಲ್ಲಿಸಿದ್ದಾರೆ. ಭರತ್ ಭೂಷಣ್ ಹೆಂಡತಿ ಮಕ್ಕಳೊಂದಿಗೆ ಬೆಂಗಳೂರಿನ ಜಾಲಹಳ್ಳಿ ಬಳಿ ವಾಸವಾಗಿದ್ರು. ಹೆಂಡತಿ ಸುಜಾತ ಹಾಗೂ ತನ್ನ 3 ವರ್ಷದ ಮಗನೊಂದಿಗೆ ಕಾಶ್ಮೀರಕ್ಕೆ ಜಾಲಿ ಟ್ರಿಪ್ ಹೋಗಿದ್ರು. ಉಗ್ರರ ಗುಂಡಿನ ದಾಳಿಯಲ್ಲಿ ಪತ್ನಿ ಸುಜಾತ ಹಾಗೂ ಮಗು ಬಚಾವಾದ್ರೆ ಭರತ್ ಭೂಷಣ್ ಅಸುನೀಗಿದ್ರು. ಭರತ್ ಭೂಷಣ್ ಸಾವು ಕುಟುಂಬಕ್ಕೆ ದೊಡ್ಡ ಆಘಾತವನ್ನೇ ನೀಡಿದೆ. ಇನ್ನು ಉಗ್ರರ ಅಟ್ಟಹಾಸಕ್ಕೆ ಬೆಂಗಳೂರಿನ ಟೆಕ್ಕಿ ಬಲಿಯಾಗಿದ್ದಾರೆ. ಬೆಂಗಳೂರಿನ ರಾಮಮೂರ್ತಿ ನಗರದ ನಿವಾಸಿಯಾಗಿರೋ ಮಧುಸೂದನ್ ಪತ್ನಿ ಕಾಮಾಕ್ಷಿ, ಮಗಳು ವೇದಶ್ರೀ, ಮಗ ಮುಕುಂದ ಶ್ರೀದತ್ ಜೊತೆ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ತೆರಳಿದ್ರು. ಗುಂಡಿನ ದಾಳಿಗೆ ಟೆಕ್ಕಿ ಮಧುಸೂದನ್ ಬಲಿಯಾಗಿದ್ದಾರೆ. ಹೆಂಡತಿ ಮಕ್ಕಳ ಜೊತೆ ರಜೆಯ ಮಜಾ ಕಳೆಯಲು ಬಂದ ಮಧುಸೂದನ್ ಸಾವಿನ ಕೊನೆ ಕ್ಷಣ ಅತ್ಯಂತ ಭೀಕರವಾಗಿತ್ತು. ಯಾಕಂದ್ರೆ ನಾನು ಹಿಂದೂ ಅಲ್ಲ ಮುಸ್ಲಿಂ ಅಂತ ಹೇಳಿದ್ದಾರೆ, ಹಾಗಾದ್ರೆ ಕುರಾನ್ ಓದು ಎಂದಿದ್ದಾರೆ. ಮರೆತು ಹೋಗಿದೆ ಎಂದು ಉತ್ತರಿಸಿದಾಗ ಮಧುಸೂದನ್ ಪ್ಯಾಂಟ್ ಬಿಚ್ಚಿಸಿದ್ದಾರೆ. ಪ್ಯಾಂಟ್ ಬಿಚ್ಚುತ್ತಿದ್ದಂತೆ ಉಗ್ರರು ಅಟ್ಯಾಕ್ ಮಾಡಿ ಮಧುಸೂದನ್ನ ಕೊಂದಿದ್ದಾರೆ ಎಂದು ಅಲ್ಲಿದ್ದವರು ಮಾಹಿತಿಯನ್ನ ನೀಡಿದ್ದಾರೆ. ಅದೇನೇ ಆಗ್ಲಿ, ನಿತ್ಯ ಕೆಲಸ ಅಂತ ಬ್ಯುಸಿಯಾಗಿರೋ ಉದ್ಯಮಿಗಳು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿ ಎಂಜಾಯ್ ಮಾಡಲು ಕಾಶ್ಮೀರಕ್ಕೆ ಹೋಗಿ ದುರಂತ ಅಂತ್ಯ ಕಂಡಿದ್ದಾರೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಂದಿದ್ದು ಜನರ ರಕ್ತ ಕುದಿಯುವಂತೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.